ಮಹೇಶ್ ನಾಯಕ್ ಗುರುಗಳೇ, ಸಮಸ್ಯೆಗಳಿಗೆ ಕೊನೆ ಇದೆಯಾ? ಇಲ್ಲ, ನಾವು ಕೊನೆ ಆಗೋವರೆಗೂ ಸಮಸ್ಯೆ ಇದೆಯಾ? ಗುರುಗಳಿಗೆ ಮನಸ್ಸು ತುಂಬ ಚಂಚಲವಾಗುತ್ತೆ, ಆದರೆ ನಿಮ್ಮ ಲೈವ್ ಕಾರ್ಯಕ್ರಮ ನೋಡಿದಾಗ ಸಮಾಧಾನ, ನೆಮ್ಮದಿ ಸಿಗುತ್ತೆ. ಏನೇ ಹೇಳಿದ್ರೂ ಕಡಿಮೆನೆ ಅಂತ. ಈ ಸಮಸ್ಯೆಗಳಿಗೆ ಕೊನೆ ಇದೆಯಾ, ಅಥವಾ ನಮ್ಮ ಕೊನೆಯಾದ ನಂತರ ಸಮಸ್ಯೆಗಳು ಕೊನೆ ಆಗ್ತವ ಅಂತ ನೋಡಿ, ಅರ್ಥ ಮಾಡ್ಕೊಳ್ಳಿ. ಯಾವುದು ನಮಗೆ ಸಮಸ್ಯೆಯೋ ಅದು ವಿಧಿಯ ಲೆಕ್ಕದಲ್ಲಿ ಅದೊಂದು ಪ್ರಾರಬ್ಧ ಅಲ್ವಾ? ಈಗ ನಿಮಗೊಂದು ಸಮಸ್ಯೆ ಅಂತ ನೀವು ಹೇಳಿದ್ರಲ್ಲ, ಅದು ನಿಮ್ಮ ಪ್ರಾರಬ್ಧ, ಅಥವಾ ನೀವು ಅದನ್ನು ಅನುಭವಿಸಲೇಬೇಕಿತ್ತು, ಅಥವಾ ಅದು ನಿಮ್ಮ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಅದು ನಡಿಬೇಕಿತ್ತು. ಇವನ್ ಸಮಸ್ಯೆ ಮಾತ್ರ ಅಲ್ಲ, ಸಂತೋಷದ ದಿನಗಳು ಅಷ್ಟೇ. ಅಯ್ಯೋ, ಸಂತೋಷಕ್ಕೆಲ್ಲ ಯಾವಾಗ ಕೊನೆ ಅಂದರೆ, ಸಂತೋಷದ ಕೊನೆ ಕಷ್ಟ ಬಂದಾಗ, ಕಷ್ಟದ ಕೊನೆ ಸಂತೋಷ ಬಂದಾಗ. ಇದು ನಿರಂತರ, ಇದು ಒಂದಾದ್ಮೇಲೊಂದು ಬರ್ತಾನೆ ಇದೆಯಲ್ಲ. ಹಾಗಾಗಿ ಸಮಸ್ಯೆಗಳೆಲ್ಲ ಕೊನೆಯಾಗಲಿ ಅಂತ ಕಾಯೋಣ. ಆ ಸಮಸ್ಯೆಗಳೆಲ್ಲ ಕೊನೆಯಾದ ಮೇಲೆ ನಾವು ನಮ್ಮ ಜೀವನವನ್ನು ಸಂತೋಷವಾಗಿ ಕಳೆಯೋಣ. ಜೀವನ ಒಂದು ಸಮಸ್ಯೆ ಅಲ್ಲ, ಜೀವನ ಒಂದು ಅವಕಾಶ. ಸಮಸ್ಯೆಗಳನ್ನು ಇಲ್ಲೋ ಅಥವಾ ಬಹಳ ಪೂರ್ವದಲ್ಲೋ ನಾವೇ ಮಾಡಿಕೊಂಡದ್ದು. ಸಮಸ್ಯೆ ಯಾಕಾಯಿತು, ಅದಕ್ಕೆ ಪರಿಹಾರ ಏನು, ಮತ್ತೆ ಹಾಗೆ ಆಗದ ಹಾಗೆ ಹೇಗೆ ನಾವು ಬದುಕಬೇಕು, ಹಾಗೊಂದು ವೇಳೆ ಸಮಸ್ಯೆಯೊಂದಿಗೆ ಹೊಂದಿಕೊಂಡು ಬದುಕುವ ಬದುಕನ್ನು ನಾವು ಅನುಭವಿಸಬೇಕಾಗುತ್ತೆ. ಈಗ ನಿಮಗೇನೋ ಒಂದು ಕಾಯಿಲೆ, ಅದಕ್ಕೆ ನೀವು ಆಸ್ಪತ್ರೆಗೆ ಹೋದ್ರಿ, ತೋರಿಸಿದ್ರಿ, ಡಾಕ್ಟ್ರು ಅವರೆಲ್ಲ ಪ್ರಯತ್ನ ಮಾಡಿದ್ರು, ಎಲ್ಲಿ ತೋರಿಸಿದ್ರು ನಾರ್ಮಲ್ ಬರ್ತಾ ಇದೆ. ಸಂಜೆ ಆದರೆ ಹೊಟ್ಟೆ ನೋವು ಬರೋಕ್ಕೆ ಶುರುವಾಗುತ್ತೆ, ಎಲ್ಲಿ ತೋರಿಸಿದ್ರು ನಾರ್ಮಲ್, ಏನು ಮಾಡಿದ್ರು ಅದು ಹೋಗ್ತಾ ಇಲ್ಲ. ಅಲ್ಲ, ಬರುತ್ತೆ, ಒಂದು ಅರ್ಧ ಗಂಟೆ ಇದ್ದೋಗ್ಬಿಡುತ್ತೆ. ಈಗ ನೀವು ಅದಕ್ಕೋಸ್ಕರ ಬದುಕನ್ನು ಅಂತ್ಯ ಮಾಡಿಕೊಳ್ಳಿಕ್ಕಾಗುತ್ತಾ? ಇಲ್ಲ. ಆ ಅರ್ಧ ಗಂಟೆಯ ಹೊಟ್ಟೆ ನೋವಿನೊಂದಿಗೆ ನಿಮ್ಮ ಜೀವನವನ್ನು ಹೊಂದಿಸಿಕೊಳ್ಳಬೇಕಾಗುತ್ತೆ. ಕೆಲವೊಂದನ್ನು ಸರಿ ಮಾಡಿಕೊಳ್ಬೇಕು, ಕೆಲವೊಂದಕ್ಕೆ ಪರಿಹಾರ ಹುಡುಕಬೇಕು. ಆದರೆ ಪರಿಹಾರವಿಲ್ಲದ ಅಥವಾ ಸರಿ ಹೋಗದ ಕೆಲವೊಂದಿಗೆ ಹೊಂದಿಕೊಂಡು ಹೋಗ್ಬಿಡ್ಬೇಕು. ಸಮಸ್ಯೆ ಕೇವಲ ರೋಗದ್ದಲ್ಲ, ಅದು ಕೆಲವು ಸಂಬಂಧಗಳು ಆಗಿರ್ತವೆ. ನಮ್ಮೂರು ಕೆಲವು ಸಮಸ್ಯೆಗಳಾಗಿ ನಮಗೆ ಕಾಡ್ತಾರೆ. ಆದರೆ ಅರ್ಥ ಮಾಡಿಕೊಳ್ಳಿ, ನಾವು ನೋಡುವ ದೃಷ್ಟಿಕೋನ, ನಮ್ಮೆಲ್ಲರ ಬದುಕಲ್ಲೂ ಅಂತಹ ಕಷ್ಟದ ದಿನಗಳು, ಸಮಸ್ಯೆಗಳು, ಸಂಕಷ್ಟಗಳು, ಸಂಕೋಲೆಗಳು, ತಾಪತ್ರೆಗಳು, ತೊಳಲಾಟಗಳು ಬಂದೇ ಇದ್ದಾವಲ್ಲ. ಆದರೆ ಅವು ಶಾಶ್ವತವಾಗಿದ್ದುವ? ಒಂದು ಸುಖ, ಒಂದು ದುಃಖ, ಒಂದು ಸುಖ, ಒಂದು ದುಃಖ, ನಿರಂತರ ಒಂದೊಂದರ ನಂತರ ಒಂದೊಂದು ಬರ್ತಾನೆ ಇದ್ದಾವೆ. ಬದುಕನ್ನು ಸಮಸ್ಯೆ ಅಂತ ಭಾವಿಸಬೇಡಿ. ಒಂದು ವನವಾಸದ ನಂತರ ಒಂದು ಅಜ್ಞಾತವಾಸದ ನಂತರ ಮತ್ತೆ ಹಸ್ತಿನಾವತಿ ಸಿಕ್ತು. 14 ವರ್ಷದ ವನವಾಸದ ನಂತರ ಮತ್ತೆ ಅಯೋಧ್ಯಕ್ಕೆ ರಾಮ ರಾಜನಾದ. ಹಾಗೆ ನಮ್ಮೆಲ್ಲರ ಬದುಕಲ್ಲೂ ವನವಾಸ, ಅಜ್ಞಾತವಾಸಗಳು, ಕಾಡು ಅಲೆದಾಟಗಳಿದ್ದಿದ್ದೆ. ಅದರ ನಂತರ ಮತ್ತೊಂದು ರಾಜ್ಯಭಾರದ ಅವಕಾಶ ಸಿಗುತ್ತೆ, ಮತ್ತು ವನವಾಸಗಳು ಮತ್ತೆ ಸಿಗ್ತವೆ. ಇದು ನಿರಂತರ. ನೀವು ಎಂದು ಅರ್ಥ ಮಾಡ್ಕೊಳ್ತೀರಿ, ಓಕೆ, ಸಮಸ್ಯೆ ಅನ್ನುವ ಯಾವುದೂ ಇಲ್ಲ, ನಾನು ಅಂದ್ಕೊಂಡ್ರೆ ಅದು ಸಮಸ್ಯೆ. ಈಗೇನೋ ಅಪ್ಪನಿಗೆ ಹುಷಾರಿರಲಿಲ್ಲ, ಅವ್ರನ್ನ ಆಸ್ಪತ್ರೆಗೆ ತೋರಿಸ್ಲಿಕ್ಕೆ ಹೋಗಿ ಒಂದು 15-20 ಲಕ್ಷ ಸಾಲ ಆಗ್ಬಿಡ್ತು. ಎಲ್ಲ ಇರೋ 3 ಮಕ್ಳ ಮೇಲೆ ಏನೋ ಒಂದು 5 ಲಕ್ಷ 6 ಲಕ್ಷ ಸಾಲ ಬಂದುಬಿಡ್ತು. ನಮ್ಮ ಅಪ್ಪ ಮಾಡಿ ಹಿಂಗೆ ಹೊಂಟೋದ, ಇದೊಂದು ಸಮಸ್ಯೆ, ನಮ್ಮ ಜೀವನವು ಯಾಕಿರಬೇಕು ಅಂತ ಸಾಯ್ಬೇಕಾ, ಆ ಸಾಲ ತೀರಿಸಬೇಕಾ? ಬಂದಿರೋದೇ ಉಂಟು ಅನ್ನೋದಾದರೆ ಅದನ್ನು ಎದುರಿಸಬೇಕು. ಆದರೆ ನಾವು ಸ್ವಯಂಕೃತವಾಗಿ ಸಮಸ್ಯೆ ಮಾಡಿಕೊಳ್ಳೋದಿದೆಯಲ್ಲ, ಅದನ್ನು ನಾವು ನಿಲ್ಲಿಸಬೇಕಷ್ಟೇ. ಹಾಗಾಗಿ ಬದುಕಲ್ಲಿ ಸಮಸ್ಯೆಗಳಿಗೆ ಯಾವಾಗ ಕೊನೆ, ನಾನು ಯಾವಾಗ ಸರಿ ಹೋಗುತ್ತೀನಿ? ಇಲ್ಲ, ಬದುಕು ಈ ಕ್ಷಣದ್ದು. ಸಮಸ್ಯೆಗಳೆಲ್ಲ ಮುಗಿದೋದ ಮೇಲೆ ನಿಮಗೆ ಸಾವು ಬರುತ್ತಾ ಗೊತ್ತಿಲ್ಲ. ಸಮಸ್ಯೆಗಳಿದ್ದಾಗಲೇ ಸಾವು ಬರ್ಬೋದು, ಬದುಕು ಮುಕ್ತಾಯ ಆಗ್ಬೋದು. ಹಾಗಾಗಿ ಸಮಸ್ಯೆಗಳೆಲ್ಲ ಮುಗಿಲಿ, ಆಮೇಲೆ ನಾನು ಚೆನ್ನಾಗಿರ್ತೀನಿ. ಈ ಚೆನ್ನಾಗಿರೋದು ಅನ್ನೋ ಸ್ಥಿತಿ ಇದೆಯಲ್ಲ, ಅದು ಸಮಸ್ಯೆಗಳ ನಂತರ, ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಕ್ಕಿ ಅಲ್ಲಿ ಸರಿ ಹೋದ ಮೇಲೆ ಬರುವ ಒಂದು ಸ್ಥಿತಿಯಲ್ಲ. ಈಗಲೇ
ನರಕದಲ್ಲಿರುವ ಒಬ್ಬ ವ್ಯಕ್ತಿ ಕೂಡ ಅವನು ನಾನು ಸಂತೋಷವಾಗಿದ್ದೀನಪ್ಪ ಅಂದುಕೊಂಡ್ರೆ ಅವನು ಸಂತೋಷ. ಎಲ್ಲ ಅವನು ತಾಂಡೋ ಸ್ವರ್ಗಕ್ಕೆ ಬಿಟ್ಟರು ಕೂಡ ಅಯ್ಯೋ ನನಗಿಲ್ಲೇನೋ ರುಚಿಸ್ತಾ ಇಲ್ಲಪ್ಪ, ನನಗಿದು ಯಾಕೋ ಆಗ ಬರ್ತಾ ಇಲ್ಲ ಅಂದ್ಕೊಂಡ್ರೆ ಅದು ಅವನಿಗೆ ನರಕವೇ. ನರಕ ಸ್ವರ್ಗಗಳು ಅಥವಾ ಒಳ್ಳೆಯದು ಕೆಟ್ಟದ್ದು ಇದೆಲ್ಲವೂ ನನ್ನ ಅಂತರಂಗದಲ್ಲಿ, ನನ್ನ ದೃಷ್ಟಿಕೋನದಲ್ಲಿದೆ. ಅಯ್ಯೋ ನನಗೇನೋ ಕಾಯಿಲೆ ಬಂದಿದೆ ಅಥವಾ ಏನೋ ಸಮಸ್ಯೆ ಆಗಿದೆ, ತೊಂದರೆ ಆಗಿದೆ ಆರೋಗ್ಯದಲ್ಲಿ, ಇದು ನಾನು ದೊಡ್ಡ ಸಮಸ್ಯೆ ಅಂತ ನರಳಿ ಇನ್ನೊಂದಷ್ಟು ಮೈತುಂಬ ಗೋವಿಂದ, ನಾನು ಮೈತುಂಬ ರೋಗಗಳನ್ನು ತರಿಸ್ಕೊಳ್ಬೋದು. ಅಯ್ಯೋ ನನಗಿಷ್ಟ ಆದರೂ ಇದೆ ಪಾಪ, ಪಕ್ಕದ ಮನೆಯವ್ರಿಗೆ ಎದ್ದೇಳ ಕಾಲ ಕೂತ್ಕೊಳ್ಳೋಕ್ಕಾಗಲ್ಲ ಪಾಪ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾನೆ ಇದ್ದಾರೆ, ಪರಿಹಾರವೇ ಇಲ್ಲ. ಅಯ್ಯೋ ನನಗಿಷ್ಟ ಆದರೂ ಇದೆಯಲ್ಲಪ್ಪ ಅಂದರೆ ನನಗೆ ಸಮಸ್ಯೆ ಬಂದಾಗಲಿಲ್ಲ, ಅದಕ್ಕಿಂತ ಹಿರಿದಾದದ್ದನ್ನು ಅನುಭವಿಸ್ತಿರೋ ಯಾರನ್ನೂ ನೋಡಿದಾಗ ಅಯ್ಯೋ ಪರವಾಗಿಲ್ಲ ನನ್ನ ಜೀವನ ಅಂದರೆ ಸಮಸ್ಯೆ ಇದೆ ಇಲ್ಲ ಅಂತಿಲ್ಲ, ಬಟ್ ನೋಡೋ ದೃಷ್ಟಿಕೋನ ಬದಲಾಯಿತು. ಅಯ್ಯೋ ಅವ್ರಿಗೆ ಅಷ್ಟಿದೆಯಲ್ಲಪ್ಪ, ಅದ್ರ ಮುಂದೆ ನಮ್ಮದೇನೂ ಇಲ್ಲ, ಈ ನಮ್ಮದೇನೂ ಇಲ್ಲ ಅನ್ನೋದು ಇದೆಯಲ್ಲ ಸಮಸ್ಯೆ ಪರಿಹಾರನ ಇಲ್ಲ, ಸಮಸ್ಯೆ ಇದೆ ಆದರೆ ನೋಡುವ ದೃಷ್ಟಿಕೋನ ಬದಲಾಯಿತು. ಬದುಕು ದೃಷ್ಟಿಕೋನದ್ದು. ಸಮಸ್ಯೆಗಳು ಅಂತ ಏನೂ ಇಲ್ಲ, ನಾವಂದುಕೊಂಡ್ರೆ ಅದು ಸಮಸ್ಯೆ. ಇವನ್ ಅಡುಗೆ ಮನೆಯಲ್ಲಿ ಪಾತ್ರೆಗಳು ಅಂದರೆ ತೊಳೆದೇ ಇರೋ ಪಾತ್ರೆಗಳು ಎಷ್ಟೊಂದು ಬಿದ್ದಿದ್ದಾವೆ, ಅದು ಕೆಲವೊಮ್ಮೆ ಸಮಸ್ಯೆನೇ. ಅಯ್ಯೋ ಬಿಡು ಬೆಳಗೋಣ ಅಂದುಕೊಂಡ್ರೆ ಅದು ಸಮಸ್ಯೆ ಅಲ್ಲ. ಜೇಬಲ್ 10 ರೂಪಾಯಿ ಇದ್ದರೆ ಅಯ್ಯೋ 10 ರೂಪಾಯಿ ಇದೆ ಅದು ಸಮಸ್ಯೆ, ಅಯ್ಯೋ 10 ರೂಪಾಯಿ ಆದರೂ ಇದೆಯಲ್ಲಪ್ಪ ಅದು ಸಮಸ್ಯೆ ಅಲ್ಲ. ಮೈಂಡ್ ಸೆಟ್ ಎಲ್ಲವೂ ನಮ್ಮ ಆಲೋಚನೆಗೆ ಬಿಟ್ಟದ್ದು. ಅಯ್ಯೋ ನನಗೇನಪ್ಪ 3 ಲಕ್ಷ ಸಬ್ಸ್ಕ್ರೈಬರ್ಸ್ ಅವರೇ ಅಂತ ನಾನು ಡಿಪ್ರೆಷನ್ಗೆ ಹೋಗಲ್ಲ, ಇನ್ಯಾರಿಗೂ ಮಿಲಿಯನ್ಸ್ ಗಟ್ಟಲೆ ಇದ್ದಾವೆ, ಅದು ಅವ್ರ ಶ್ರಮ, ಅವ್ರ ಪರಿಶ್ರಮ, ಅವರು ಕಷ್ಟಪಟ್ಟಿದ್ದಾರೆ. ನನ್ನ ಅರ್ಹತೆ ಇಷ್ಟೇ ಇರ್ಬೋದು, ಓಕೆ, ನಾನು ಅಷ್ಟರಲ್ಲಿ ಖುಷಿ ಪಡಬೇಕಲ್ಲ. ಹಾಗಾಗಿ ಈ ಬದುಕು ಹೋರಾಟ. ಅಂತಿಮವಾಗಿ ನಾನು ಎಷ್ಟು ಸುಖ ಅನುಭವಿಸಿದೆ, ಎಷ್ಟು ಮೋಜು ಮಸ್ತಿ ಮಾಡಿದೆ, ಎಷ್ಟು ಭೋಗ ವೈಭೋಗದ ಜೀವನ ಮಾಡಿದೆ ಅನ್ನೋದ್ರ ಮೇಲೆ ನಿಮಗೆ ಜೀವನದ ಶ್ರೇಷ್ಠತೆ ಅರ್ಥವಾಗಲ್ಲ, ಅಥವಾ ಆ ರೀತಿ ಅಳೆಯಲ್ಪಡುವುದಿಲ್ಲ. ಅದು ಜೀವನದ ಶ್ರೇಷ್ಠತೆ ಅಥವಾ ಜೀವನದ ಸಾರ್ಥಕತೆ ದೇವರು ನನಗೆ ಕೊಟ್ಟ ಈ ಜನ್ಮದಲ್ಲಿ ಅವನು ಆ ಜನ್ಮದೊಂದಿಗೆ ಕೊಟ್ಟ ಎಲ್ಲ ಸುಖ ದುಃಖ ಎರಡನ್ನೂ ನಾನು ಸ್ವೀಕರಿಸಿದೆ, ಅದನ್ನು ದಾಟಿ ಬಂದಿದ್ದೀನಿ. ನೀವೊಂದು ವೇಳೆ ಸಮಸ್ಯೆಗೆ ಎದುರ್ಕೊಂಡು ಏನೋ ಮಾಡಿಕೊಂಡ್ರೆ ಕ್ಯಾನ್ಸಲ್ ಆಗಲಿಲ್ಲ, ಮತ್ತೆ ಹುಟ್ಟಿ ನೀವು ಮತ್ತೆ ಅದನ್ನ ಅನುಭವಿಸ್ಲೇಬೇಕಲ್ಲ. ಅಪ್ಪ ಏನಾದರೂ ಆಗಲಿ ಇಲ್ಲೇ ಅನುಭವಿಸ್ಬಿಡ್ತೀನಿ. 9ನೇ ಕ್ಲಾಸ್ ಎಕ್ಸಾಮ್ ಬರ್ದೇ ನೀವು 10ನೇ ಕ್ಲಾಸ್ಗೆ ಹೋಗಬೇಕು ಅನ್ನೋದಾದರೆ 9ನೇ ಕ್ಲಾಸ್ ಎಕ್ಸಾಮ್ ಭಯದಿಂದ ನೀವು ತಪ್ಪಿಸ್ಕೊಂಡ್ರೆ 10ನೇ ಕ್ಲಾಸ್ಗೆ ಹೋಗ್ಲಿಕ್ಕಾಗಲ್ಲ. ಬರಿಬೇಕು, ಪಾಸೋ ಫೇಲ್ ಅದನ್ನ ಮತ್ತೆ ಬರಿಬೇಕು. ಸೊ ಬದುಕನ್ನು ನೋಡೋ ದೃಷ್ಟಿಕೋನ ಬದಲಾಯಿಸ್ಕೊಳ್ಳೋಣ, ಎಲ್ಲ ಸರಿ ಹೋಗುತ್ತೆ. ಸಮಸ್ಯೆಗಳು ಇವತ್ತು ಏನೇ ಇರಬಹುದು, ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ. ಭಗವಂತ ನಿನ್ನನ್ನು ನಂಬಿದ್ದೀನಪ್ಪ, ಎಲ್ಲರೂ ಕೈ ಬಿಟ್ಟಾಗ, ಎಲ್ಲರೂ ನನ್ನನ್ನು ದೂರ ಮಾಡಿದಾಗ, ಎಲ್ಲರೂ ನನಗೆ ಅನ್ಯಾಯ ಮಾಡಿದಾಗ ನನಗೆ ನೀನೊಬ್ಬನೇ ಸತ್ಯ, ನೀನೊಬ್ಬನೇ ನನಗೆ ಹೆಗಲು ಕೊಡೋದು, ನೀನೊಬ್ಬನೇ ನನಗೆ ಸಮಾಧಾನ ಮಾಡೋದು ಅನ್ನೋದು ನನಗೆ ಈಗ ಗೊತ್ತಾಗಿದೆ. ಇವರು ಯಾರೂ ಕೆಟ್ಟವರಲ್ಲ, ಆದರೆ ನಾನು ಬದುಕಿನ ನಿಜವಾದ ಸತ್ಯವನ್ನು ಮರೆತು ಭ್ರಮೆಯಲ್ಲಿ ಬದುಕ್ತಾ ಇದ್ದೆ. ಹಾಗಾಗಿ ಸಮಸ್ಯೆ ಕೊಟ್ಟವನು ನೀನೇ, ಪರಿಹಾರ ಕೊಡುವವನು ನೀನೇ, ಕೊಲ್ಲುವವನು ನೀನೇ, ಕಾಯುವವನು ನೀನೇ. ಇಷ್ಟೆಲ್ಲ ಇದ್ಮೇಲೆ ನಾನು ಯಾದಕ್ಕೆ ದುಃಖ ಪಡ್ಲಪ್ಪ? ನೀನು ನೋಡ್ಕೋ, ಧರ್ಮದಲ್ಲಿರೋ ನನ್ನ ನೀನು ಕಾಯ್ತೀಯ ಅನ್ನೋ ನಂಬಿಕೆ, ಅದಕ್ಕೆ ನಾನು ಧರ್ಮದಲ್ಲಿದ್ದೀನಿ. ನೀನು ಕಾಯ್ತೀಯೋ ಬಿಡ್ತೀಯೋ ಅನ್ನೋ ಯೋಚನೆ ನಾನು ಮಾಡಲ್ಲ. ಯಾಕೆ? ಒಂದು ಸೂತ್ರ, ಧರ್ಮದಲ್ಲಿರೋ ನನ್ನ ದೇವರು ಕಾಯ್ತಾನೆ. ನನಗೆ ದೇವರು ಕಾಯ್ತಾನ ಬಿಡ್ತಾನ ಅನ್ನೋದ್ರ ಬಗ್ಗೆ ಡೌಟೇ ಇಲ್ಲ. ಆದರೆ ನನಗಿರೋದು ಒಂದೇ ಅವಕಾಶ, ಧರ್ಮದಲ್ಲಿರೋದು. ಕಾಯೋದು ಬಿಡೋದು ಅವನಿಗೆ ಬಿಟ್ಟಿದ್ದು. ಅವನು ಕಾಯ್ದೇ ಇದ್ದರೂ ಕಾದ್ರು, ಅದಕ್ಕೊಂದು ಏನೋ ಅರ್ಥ ಇರುತ್ತೆ, ಅದು ನನಗೆ ಗೊತ್ತಿಲ್ಲದೆ ಇರ್ಬೋದು. ಹಾಗಾಗಿ ಎಲ್ಲ ನಿಂದೆ ಕಣಪ್ಪ. ಈ ಮನಸ್ಥಿತಿಗೆ ಬಂದು ನಿಂತಾಗ ಎಷ್ಟೋ ಸಾರಿ ಕಡು ಕಷ್ಟಗಳ ನಡುವೆಯೂ ನಮಗೊಂದು ಸಮಾಧಾನ. ಮನೆ ದೇವರೋ ಕುಲದೇವರೋ ಏನೋ ಒಂದು ನಂಬ್ಕೊಂಡು, ಇಷ್ಟ ದೇವರನ್ನು ನಂಬ್ಕೊಂಡು ಬಿಡು ಕಾಯ್ತಾನೆ ಏನೋ ನಂಬಿಕೆಯಲ್ಲಿ ಬದುಕ್ಬಿಡ್ತೀವಲ್ಲ. ಸೊ ಹಾಗೆ ಒಳ್ಳೆಯದಾಗಲಿ.